ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ವರ್ಗದ ಗಣಿತ ವಿಭಾಗದ ತ್ರಿಭುಜಗಳು ಎನ್ನುವಂತಹ ಪಾಠದ ಮುಂದುವರಿದ ಅಭ್ಯಾಸವನ್ನು ಮಾಡೋಣ. ಓಕೆ, ತ್ರಿಭುಜಗಳು. ನಾವು ಹಿಂದಿನ ವಿಡಿಯೋದಲ್ಲಿ ಕೋನ ಸಮರೂಪತೆಯ ನಿರ್ಧಾರಕ ಗುಣಗಳನ್ನು ಅಭ್ಯಾಸ ಮಾಡಿದ್ವಿ. ಅದರ ಮೇಲಿನ ಸಮಸ್ಯೆಗಳನ್ನು ಕೂಡ ಅಭ್ಯಾಸ ಮಾಡಿದ್ವಿ. ಇವತ್ತು ನಾವು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಎನ್ನುವಂತಹ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ತಗೊಂಡು ಪ್ರಮೇಯವನ್ನು ಸಾಧಿಸ್ತೀವಿ. ಸಮರೂಪ ತ್ರಿಭುಜದ ವಿಸ್ತೀರ್ಣಗಳ ಒಂದು ಪ್ರಮೇಯವನ್ನು ಸಾಧಿಸೋಣ. ಈ ಒಂದು ಪ್ರಮೇಯದ ಮೇಲೆ ಮುಂದಿನ ಅಭ್ಯಾಸ 2.4ನಲ್ಲಿ ಸಮಸ್ಯೆಗಳು ಬರ್ತವೆ, ಅವುಗಳನ್ನು ಬಿಡಿಸೋಣ. ಮೊದಲಿಗೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಏನು ಹೇಳುತ್ತೆ? ಹೇಳಿಕೆ. ಮೊದಲು ಹೇಳಿಕೆ. ಓಕೆ, ಡೈಗ್ರಾಮ್ ಹೇಳಿಕೆ ಬರೆದು ಡೈಗ್ರಾಮ್ ತೆಗಿತೀವಿ. ಆಮೇಲೆ ದತ್ತ ತಗೊಳ್ತೀವಿ, ಸಾಧನೀಯ ರಚನೆ, ಸಾಧನೆ ತಗೊಂಡು ಸಾಧಿಸ್ತೀವಿ. ಏನು ಹೇಳುತ್ತೆ? ಎರಡು. ಫಸ್ಟಿಗೆ ನಾನು ರಫ್ ಡೈಗ್ರಾಮ್ ಹಾಕ್ತೀನಿ ನೋಡಿ. ABC PQR. ಓಕೆ, ಇವೆರಡು ತ್ರಿಭುಜಗಳು. ಏನು ಹೇಳುತ್ತೆ? ಎರಡು ಸಮರೂಪ ತ್ರಿಭುಜಗಳನ್ನು ತಗೋತೀವಿ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಹೆಸರೇ ಹೇಳುತ್ತೆ. ಇವೆರಡು ತ್ರಿಭುಜಗಳೇನಾಗ್ಯವು? ಸಮರೂಪಿಗಳದಾವು. ಇದನ್ನು ತಗೊಂಡು ನಾವು ಹೇಳಿಕೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ. ವರ್ಗಗಳ ಅನುಪಾತಕ್ಕೆ ಸಮ ಅಂತ ಹೇಳ್ತೀವಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ವಿಸ್ತೀರ್ಣ ಅಂದರೆ ABC. ಹೌದಾ? ಯಾವುದು? ABC. ಮತ್ತೆ ಯಾವ್ದು ತಗೋತೀವಿ? PQR. ಹೌದಾ? ಇದೇನು ತಗೋತೀವಿ? ವಿಸ್ತೀರ್ಣ ತಗೋತೀವಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ಅನುಪಾತ ಅಂದರೆ ಡಿವೈಡೆಡ್ ಬೈ ತಗೊಂಡಿದ್ದೀವಿ. ಇದು ಸಮನಾಗಿದೆ. ಎದಕ್ಕೆ ಸಮನಾಗಿದೆ? ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ. ಅನುರೂಪ ಬಾಹು ಯಾವುದು? AB ಡಿವೈಡೆಡ್ ಬೈ PQ. ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿದೆ. AB ಡಿವೈಡೆಡ್ ಬೈ PQ, BC ಡಿವೈಡೆಡ್ ಬೈ PR, AC ಡಿವೈಡೆಡ್ ಬೈ PR. AB PQ, AC PR, BC QR. ಈ ರೀತಿ ಅನುರೂಪ ಬಾಹುಗಳು ಏನು ಬರ್ತಾವು ಅವುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರ್ತಾವು. ಹೇಳಿಕೆ ನೋಡ್ರಿ ಎಷ್ಟು ಚಂದ ಹೇಳುತ್ತಾ. ಎರಡು ಸಮರೂಪ ತ್ರಿಭುಜಗಳದಾವು, ಅವುಗಳ ವಿಸ್ತೀರ್ಣ ತಗೋತೀವಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿದೆ ಅಂತ ನಾವು ಹೇಳಿಕೆಯನ್ನು ಹೇಳ್ತೀವಿ. ಓಕೆ, ಸ್ಟಾರ್ಟ್ ಮಾಡೋಣ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ. ಅನುಪಾತಕ್ಕೆ ಸಮ. ಇದನ್ನು ನಾವೇನಂತ ಹೇಳ್ತೀವಿ?
ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಗಳನ್ನು ಕಂಡುಹಿಡಿಯುವಂತಹ ಪ್ರಮೇಯ ಅಂತ ಹೇಳ್ತೀವಿ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಹೌದಾ? ಈ ಪ್ರಮೇಯ ಅಂತ ನಾವು ಇದೇ ಹೆಸರಿಂದ ಕರಿತೀವಿ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು. ಓಕೆ, ಡೈಗ್ರಾಮ್ ಹಾಕೊಂಡ್ಬಿಡೋಣ. ಏನು? ಎ ಬಿ ಸಿ ಪಿ ಕ್ಯೂ ಆರ್. ಓಕೆ, ಇಲ್ಲಿ ನಾವಿನ್ನು ರಚನೆ ಮಾಡ್ತೀವಿ. ರಚನೆಯನ್ನು ಹೇಳಬೇಕಾದಾಗ ನಾನು ನಿಮ್ಗೆ ಆ ಸ್ಟೆಪ್ಪು ತೋರಿಸ್ತೇನೆ. ಓಕೆ, ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ಅಂತ ನಿಮ್ಮ ತಲೆಯೊಳಗೆ ಇರಬೇಕು ಹೇಳಿಕೆ, ಡೈಗ್ರಾಮು. ಸೊ ನೆಕ್ಸ್ಟ್ ಏನು ಮಾಡ್ಕೋತೀವಿ? ದತ್ತ. ದತ್ತ ಏನು? ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಕೊಟ್ಟು ಬಿಟ್ಟಿದ್ದಾರೆ. ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್. ಓಕೆ, ನೆಕ್ಸ್ಟ್ ಏನು ಮಾಡ್ಕೋತೀವಿ? ದತ್ತ ಆದಮೇಲೆ ಸಾಧನೀಯ. ಏನಂತ? ಇವೆರಡರ ವಿಸ್ತೀರ್ಣ ಯಾವುದ್ಯಾವುದು? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಇವುಗಳ ವಿಸ್ತೀರ್ಣಗಳ ಅನುಪಾತ. ನೋಡಿ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ, ಅವುಗಳ ಅನುರೂಪ ಬಾಹು ಯಾವುದು? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ. ಇದರ ವರ್ಗಗಳ ಅನುಪಾತಕ್ಕೆ ಸಮ. ಹೌದಾ? ಎ ಬಿ ಆದಮೇಲೆ ಎ ಸಿ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಎ ಸಿ ಡಿವೈಡೆಡ್ ಬೈ ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಸ್ಕ್ವೇರ್. ಮಿಸ್ ಬುಕ್ಕಲ್ಲಿ ಇದು ಮಿಡಲ್ ಇದೆ, ಇದು ಕಡೆಗಿದೆ, ನೀವು ಬರೆದಿರೋ ತಪ್ಪು ಇಲ್ಲ, ಹಾಗೇನಿಲ್ಲ. ನೀವು ಅನುರೂಪ ಬಾಹುಗಳು, ನಾನೇನು ತೊಗೊಂಡಿದ್ದೀನಿ? ಮೊದಲು ಎ ಬಿ ತೊಗೊಂಡಿದ್ದೀನಿ, ಪಿ ಕ್ಯೂ ತೊಗೊಂಡಿದ್ದೀನಿ. ಇಲ್ಲ, ನೀವೇನು ತೊಗೊಳ್ಳಿ? ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ತೊಗೊಳ್ಳಿ, ಏನು ಸಮಸ್ಯೆ ಇಲ್ಲ, ಯಾವುದು ತಪ್ಪಲ್ಲ. ಅಕಾರ್ಡಿಂಗ್ ಟು ರೂಲ್ಸ್ ಹೋಗಬೇಕು, ನಿಮಗೆ ಗೊತ್ತಿರಬೇಕು ಹೇಗೆ ಮಾಡಬೇಕು ಅನ್ನೋದು. ಎ ಬಿಗೆ ಪಿ ಕ್ಯೂ, ಓಕೆ. ಬಿ ಸಿಗೆ ಕ್ಯೂ ಆರ್, ಓಕೆ. ಎ ಸಿಗೆ ಪಿ ಆರ್, ಓಕೆ. ಯಾವ ಬಾಹು? ಇನ್ನು ಮೊದಲು ಎ ಸಿ ತೊಗೋತೀವಪ್ಪ, ಎ ಸಿ ಡಿವೈಡೆಡ್ ಬೈ ಪಿ ಆರ್ ತೊಗೊಳ್ತೀವಿ, ಏನು ಸಮಸ್ಯೆ ಇಲ್ಲ. ಓಕೆ, ಸೊ ನೋಡಿ, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಪಿ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಅಂತ ನಾವು ಸಾಧಿಸಬೇಕು. ಓಕೆ, ನೆಕ್ಸ್ಟ್ ನಾವು ರಚನೆ ಹೋಗ್ತೀವಿ. ರಚನೆಯೊಳಗೆ ಏನು ನೋಡ್ತೀವಿ ನೋಡ್ರಿ? ಎ ಎಮ್ ಲಂಬ ಬಿ ಸಿಗೆ, ಎ ಎಮ್ ಲಂಬ ಬಿ ಸಿಗೆ, ಹಾಗೆ ಪಿ ಎನ್ ಲಂಬ ಕ್ಯೂ ಆರ್ಗೆ, ಪಿ ಎನ್ ಲಂಬ ಕ್ಯೂ ಆರ್ಗೆ ಅಂತ ತಗೋತೀವಿ ರಚನೆ. ಸೊ ನೆಕ್ಸ್ಟ್ ಎ ಎಮ್ ಲಂಬ ಬಿ ಸಿ ಮತ್ತು ಪಿ ಎನ್ ಲಂಬ ಕ್ಯೂ ಆರ್. ನೆಕ್ಸ್ಟ್ ಹೋಗ್ತೀವಿ ಸಾಧನೆ. ನೆಕ್ಸ್ಟ್ ಏನು? ಸಾಧನೆ. ನೋಡಿ, ನಾನು ಈ ಕಡೆ ಆದಮೇಲೆ ಅದನ್ನ ಬೋರ್ಡ್ ರಬ್ ಮಾಡ್ತೀನಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇವಾಗಲೇ ತಿಳ್ಕೊಳ್ಳಿ ಏನಂತ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ. ಕೊಟ್ಟಿರುವಂಥ ಎರಡೂ ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ಏನಿದೆ, ಸಮರೂಪಿಗಳಿದಾವು. ಏನಾಗಿದಾವು? ಸಮರೂಪಿಗಳದಾವು. ಇವುಗಳ ವಿಸ್ತೀರ್ಣ ಕಂಡು ಹಿಡ್ಕೋಬೇಕು. ಆಮೇಲೆ ಅನುಪಾತ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹು ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ. ಇದು ಡಿವೈಡೆಡ್ ಬೈ ಇದು ಸ್ಕ್ವೇರ್, ಮತ್ತೇನು ಇವೆರಡು ಡಿವೈಡೆಡ್ ಬೈ ಇರ್ತವೆ. ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್, ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್. ನೋಡಿ, ಎ ಬಿ ಪಿ ಕ್ಯೂ, ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್. ನೆಕ್ಸ್ಟು ಎ ಸಿ ಡಿವೈಡೆಡ್ ಬೈ ಪಿ ಆರ್ ಹೋಲ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀವಿ. ಎ ಸಿ ಡಿವೈಡೆಡ್ ಬೈ ಪಿ
ಪಿ ಆರ್ ಹೋಲ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಎ ಬಿ ಬೈ ಪಿ ಕ್ಯೂ, ಬಿ ಸಿ ಬೈ ಕ್ಯೂ ಆರ್, ಎ ಸಿ ಬೈ ಪಿ ಆರ್ ಅನುರೂಪ ಬಾಹುಗಳ ಅನುಪಾತ, ಅವುಗಳ ವರ್ಗ ಹೋಲ್ ಸ್ಕ್ವೇರ್. ಇಲ್ಲಿ ಹಾಕಿದ್ದೀವಲ್ಲ ಹೋಲ್ ಸ್ಕ್ವೇರ್. ಈ ರೀತಿ ನಾವೇನು ಮಾಡ್ತೀವಿ? ಸಾಧಿಸಬೇಕು. ಓಕೆನಾ? ನೋಡಿ ಸಾಧನೆ ಮೊದಲೇನು ತಗೋತೀವಿ? ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಕಂಡು ಹಿಡ್ಕೋತೀವಿ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಒಂದು ಸರ್ತಿ ಸೂತ್ರ ಬರೆದು ಬಿಡೋಣ. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು? 1/2 ಪಾದ ಗುಂಡ್ಲೆ ಎತ್ತರ. ಹೌದಾ? 1/2 ಆ್ಯಸ್ ಇಟ್ ಈಸ್ ಇಡ್ರಿ. ಪಾದ ಎ ಬಿ ಸಿ ಒಳಗೆ ಪಾದ ಯಾವುದು? ಬಿ ಸಿ. ಎತ್ತರ ಯಾವುದು? ಎ ಎಮ್. ಓಕೆ, ಬಿ ಸಿ ಇಂಟು ಎ ಎಮ್. ಎ ಬಿ ಸಿ ಇಸ್ ಈಕ್ವಲ್ ಟು ಪಾದ 1/2 ಪಾದ ಗುಂಡ್ಲೆ ಎತ್ತರ ಸೂತ್ರ ಇತ್ತು. 1/2 ಆ್ಯಸ್ ಇಟ್ ಈಸ್ ಇಟ್ಕೊಂಡ್ವಿ. ಪಾದ ಅಂದರೆ ಬಿ ಸಿ, ಎತ್ತರ ಅಂದರೆ ಎ ಎಮ್. ಹಾಗೆ ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಇದೆ. ಯಾವುದು? ಪಿ ಕ್ಯೂ ಆರ್. ಇದರ ವಿಸ್ತೀರ್ಣ ನೋಡ್ರಿ 1/2. ಪಾದ ಯಾವುದು? ಕ್ಯೂ ಆರ್. ಎತ್ತರ ಯಾವುದು? ಪಿ ಎನ್. ಓಕೆ, ಈಗ ಇವೆರಡರ ಅನುಪಾತ, ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ಅಂತ ತಗೊಂಡಿದ್ದೀವಿ ತಾನೆ. ನೋಡಿ, ತ್ರಿಭುಜ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಏನಾಗುತ್ತೆ? 1/2 ಬಿ ಸಿ ಇಂಟು ಎ ಎಮ್ ಡಿವೈಡೆಡ್ ಬೈ 1/2 ಕ್ಯೂ ಆರ್ ಇಂಟು ಪಿ ಎನ್. 1/2 ಕ್ಯಾನ್ಸಲ್ ಆಗುತ್ತೆ. ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಇಂಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಅಂತ ತಗೊಳ್ಳಿ. ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿ. ನೋಡಿ ಇಕ್ವೇಷನ್ 1 ಹೇಗೆ ಬಂತು? ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ 1/2 ಇಂಟು ಪಾದ ಬಿ ಸಿ ಎತ್ತರ ಎ ಎಮ್. ಓಕೆ, 1/2 ಬಿ ಸಿ ಇಂಟು ಎ ಎಮ್. ನೆಕ್ಸ್ಟು ವಿಸ್ತೀರ್ಣ ಯಾವುದು? ಪಿ ಕ್ಯೂ ಆರ್. 1/2 ಪಾದ ಯಾವುದು? ಕ್ಯೂ ಆರ್. ಎತ್ತರ ಯಾವುದು? ಪಿ ಎನ್. ಸೊ 1/2 ಕ್ಯಾನ್ಸಲ್ ಆಯಿತು. ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ಸ್ವಲ್ಪ ಇದು ರಬ್ ಮಾಡ್ಕೊಳ್ತೀನಿ. ಈ ಡೈಗ್ರಾಮ್ ಅಷ್ಟೇ ನಾನು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ತೀನಿ. ಏನಕ್ಕಂದರೆ ಡೈಗ್ರಾಮ್ ಇಲ್ಲದೆ ನಾವು ಯಾವುದೇ ಒಂದು ಪ್ರಮೇಯವನ್ನು ನಿರೂಪಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಾನು ಚಿಕ್ಕದಾಗಿ ಹಾಕ್ಕೊಳ್ತೀನಿ. ಎನ್. ಓಕೆ, ಸೊ ಈ ರೀತಿ ನಿಮ್ಮ ಡೈಗ್ರಾಮ್ ಇತ್ತು. ಇವಾಗ ನೋಡಿ, ಇಲ್ಲಿ ಎ ಬಿ ಸಿ ಒಳಗೆ 2 ತ್ರಿಭುಜಗಳಿದಾವೆ. ಎ ಎಮ್ ಬಿ, ಎ ಎಮ್ ಸಿ. ಇದರಲ್ಲಿ 1ನೇ ತ್ರಿಭುಜವನ್ನು ಕನ್ಸಿಡರ್ ಮಾಡಿ. ಯಾವುದು? ಎ ಎಮ್ ಬಿ. ಈ ಕಡೆ ಪಿ ಕ್ಯೂ ಆರ್ ಒಳಗೂ 2 ಅದಾವು. ಇದರೊಳಗೂ 1ನೇದು ಇದೆಯಲ್ಲ, ಅದನ್ನು ತಗೋವಿ. ಆದರೆ ಇದನ್ನು 1ನೇ ತ್ರಿಭುಜ, ಇದು 2ನೇ ತ್ರಿಭುಜ. ನಿಮಗೆ ಗೊತ್ತಾಗಲಿ ಅಂತ ನಾ ಹೆಸರು ಕೊಟ್ಟಿನಷ್ಟ. ಇದನ್ನು ಮತ್ತು ಇದನ್ನು ನೋಡಬೇಕು. ಎ ಎಮ್ ಸಿ ಪಿ ಎನ್ ಕ್ಯೂ ಒಳಗ ತ್ರಿಭುಜ ಎ ಎಮ್ ಬಿ ಮತ್ತು ತ್ರಿಭುಜ ಪಿ ಎನ್ ಕ್ಯೂನಲ್ಲಿ ಏನೇನದಾವು? ಎಮ್ ಈಸ್ ಈಕ್ವಲ್ ಟು ಎನ್ನ. ಯಾಕೆ? 90 ಡಿಗ್ರಿ. ಕೋನ ಎಮ್ ಈಸ್ ಈಕ್ವಲ್ ಟು ಕೋನ ಎನ್. ಯಾಕಂದ್ರೆ 90 ಡಿಗ್ರಿ. ಓಕೆ, ಬಿ ಈಸ್ ಈಕ್ವಲ್ ಟು ಕ್ಯೂ. ಬಿ ಈಸ್ ಈಕ್ವಲ್ ಟು ಕ್ಯೂ ಅಂತ ತಗೋತೀವಿ. ಯಾಕೆ ಗೊತ್ತಾ? ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ದತ್ತ ಕೊಟ್ಟಿದ್ವಿ ಇಲ್ಲ? ದತ್ತ ಅನುರೂಪ ಕೋನಗಳು ಸಮನಾಗಿದ್ದಾಗ ಅಷ್ಟೇ ಏನಾಗ್ತಾವು? ತ್ರಿಭುಜಗಳು ಸಮರೂಪಿಗಳಾಗಿರ್ತಾವೆ. ಸಾಧಿಸಿವಿಲ್ಲ ನಾವು. ಸೊ ಹಾಗಾಗಿ
ಬಿ ಇಸ್ ಈಕ್ವಲ್ ಟು ಕ್ಯೂ ಅಂತ ಕನ್ಸಿಡರ್ ಮಾಡಿದೆ. ಓಕೆ, ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ಅಂತ ದತ್ತ ಕೊಟ್ಟಿದ್ದು. ಸೊ ಹಾಗಾಗಿ ಬಿ ಇಸ್ ಈಕ್ವಲ್ ಟು ಕ್ಯೂ ಅಂತ ತಗೊಂಡೆ. 2 ಪಾಯಿಂಟ್ ಸೇಮ್ ಆದ್ವಿಲ್ಲ. ಕೋನ ನಿರ್ಧಾರಕ ಗುಣ. ಆದ್ದರಿಂದ ಎ ಎಂ ಬಿ ಸಮರೂಪಿ ತ್ರಿಭುಜ ಪಿ ಎನ್ ಕ್ಯೂ. ಸಮರೂಪಿ ಆದಮೇಲೆ ಬಾಹುಗಳು ಸಮ ಅನುಪಾತದೊಳಗಿರ್ತಾವೆ. ಹೆಂಗ? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಎ ಎಮ್ ಡಿವೈಡೆಡ್ ಬೈ ಪಿ ಎನ್. ಓಕೆ, ಅದೇ ರೀತಿ ಸಿಮಿಲರ್ಲಿ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳಿತಿಲ್ಲ. ಸೊ ಅಲ್ಲೂ ಏನಾಗ್ತಾವ? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಪಿ ಆರ್. ಇಲ್ಲಿ ನೋಡ್ರಿ, ಎ ಎಮ್ ಮತ್ತು ಪಿ ಎನ್ ತೊಗೊಂಡಿವಿಲ್ಲ. ಸೊ ಅದೊಂದು ಎಕ್ಸ್ಟ್ರಾ ಹಾಕೊಂಡ್ಬಿಡ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿಲ್ಲ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಹಾಕ್ಕೊಳ್ತೀನಿ. ಇದನ್ನ ಇಕ್ವೇಷನ್ 2 ಅಂತ ಹೇಳೋಣ. ಆ್ಯಕ್ಚುಲಿ ಇದು ಇಕ್ವೇಷನ್ 2, ಇದನ್ನ ಇಕ್ವೇಷನ್ 3 ಅಂತ ಮಾಡ್ಕೊಳ್ಳೋಣ. ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಗಮನ ಕೊಡ್ರಿ. ವಿಸ್ತೀರ್ಣ ತೊಗೊಂಡಿದ್ವಿ. ಎ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್, ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಇಕ್ವೇಷನ್ 1 ಬಂದಿತ್ತು. ಈಗ ವಾಪಸ್ ಎ ಎಮ್ ಬಿ ಪಿ ಎನ್ ಕ್ಯೂ. ಎಮ್ ಇಸ್ ಈಕ್ವಲ್ ಟು ಎನ್, ಬಿ ಇಸ್ ಈಕ್ವಲ್ ಟು ಕ್ಯೂ. ಆಮೇಲೆ ಏನು ಮಾಡಿದ್ವಿ? ಎ ಎಮ್ ಬಿ ಪಿ ಎನ್ ಕ್ಯೂ ಸಮರೂಪಗಳದಾವು ಅಂತ ಸಾಧಿಸಿದ್ವಿ. ಸಮರೂಪ ಅದಾವಂದ್ರೆ ಬಾಹುಗಳು ಏನಾಗಿರ್ತಾವು? ಸಮಾನುಪಾತದೊಳಗಿರ್ತಾವು. ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ, ಎ ಎಮ್ ಡಿವೈಡೆಡ್ ಬೈ ಪಿ ಎಮ್ ಅಂತ ತಗೊಂಡೆ, ಪಿ ಎನ್ ಅಂತ ತಗೊಂಡೆ. ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ, ಎ ಎಮ್ ಡಿವೈಡೆಡ್ ಬೈ ಪಿ ಎನ್ ಇಕ್ವೇಷನ್ 2. ಅದೇ ರೀತಿ ನಮಗೇನು ಕೊಟ್ಟಿದ್ವಿ? ಎ ಬಿ ಸಿ ಸಮರೂಪಿ ಪಿ ಕ್ಯೂ ಆರ್ ಕೊಟ್ಟಿದ್ವಿ ಇಲ್ಲ. ಸೊ ಹಾಗಾಗಿ ಅಲ್ಲೂ ಅನುರೂಪ ಬಾಹುಗಳು ಯಾವ್ಯಾವ ಬರ್ತಾವೆ? ಅವು ಸಮಾನುಪಾತದೊಳಗೆ ಇರ್ತಾವೆ. ಯಾವ್ಯಾವು? ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಎಮ್ ಬೈ ಪಿ ಎನ್. ಇದನ್ನೊಂದು ಎಕ್ಸ್ಟ್ರಾ ನಾನು ತೊಗೊಂಡಿನಿ, ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಿಲ್ಲ. ಏನು ಸಮಸ್ಯೆ ಇಲ್ಲ, ಈಸಿಯಾಗಿ ಅರ್ಥ ಆಗುತ್ತಾ. ಹೆಂಗೆ ಅರ್ಥ ಆಗುತ್ತಾ? ಇಲ್ಲಿ ನೋಡಿಲ್ಲ. ಇಕ್ವೇಷನ್ 1 ಒಳಗೆ ಬಿ ಸಿ ಬೈ ಕ್ಯೂ ಆರ್ ಐತಿ. ಬಿ ಸಿ ಬೈ ಕ್ಯೂ ಆರ್ ಸಮ ಐತಿ ಅದಕ್ಕೆ ಎ ಎಮ್ ಬೈ ಪಿ ಎನ್ಗೆ. ಹಂಗಂದ್ರೆ ನಾವು ವಾಪಸ್ ಇಲ್ಲೇ ಎ ಎಮ್ ಬೈ ಪಿ ಎನ್ ಬದಲಾಗಿ ಬಿ ಸಿ ಬೈ ಕ್ಯೂ ಆರ್ ಹಾಕೋತೀನಿ. ನಿಮ್ಗೆ ಹೇಳೋ ಸಂಬಂಧ ನಾನು ಅದನ್ನ ವಾಪಸ್ ಅಲ್ಲಿ ಹಾಕೊಂಡೆ. ಬಿ ಸಿ ಬೈ ಕ್ಯೂ ಆರ್ ಸಮ ಐತಿ ಅದಕ್ಕೆ ಎ ಎಮ್ ಬೈ ಪಿ ಎನ್. ಹಂಗೆ ಉಳಿದ ಎಲ್ಲ ಬಾಹುಗಳಿಗೂ ಸಮ ಐತಿ ಅಂತ ತಗೊಳ್ತೀವಿ. ಸೊ 1 ಮತ್ತು 3ರಿಂದ ಅಂತ ತಗೋತೀವಿ. ಸಮೀಕರಣ 1 ಮತ್ತು 3ರಿಂದ ಸಮೀಕರಣ 1 ಮತ್ತು 3ರಿಂದ ಏನಾಗುತ್ತಾ? ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಇಸ್ ಈಕ್ವಲ್ ಟು, ವಾಪಸ್ ಇದನ್ನ ಹಚ್ಕೋರಿ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಸ್ವಲ್ಪ ಚೇಂಜ್ ಮಾಡ್ಯಾರ. ಇಲ್ಲೇನು ತೊಗೊಂಡಾರ? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಬಾಹುವನ್ನು ತೊಗೊಂಡಾರ. ಏನು ಸಮಸ್ಯೆ ಇಲ್ಲ, ಎಲ್ಲವೂ ಸೇಮ್. ಓಕೆ, ನಿಮಗೆ ಈಸಿ ಆಗಲಿ ಅಂತ ಇಲ್ಲಿದ ಕ್ಯಾರಿ ಮಾಡಾಕೋತೀನಿ. ಸೊ ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಎ ಎಮ್ ಬೈ ಪಿ ಎನ್ ಐತಿಲ್ಲ. ಎ ಎಮ್ ಬೈ ಪಿ ಎನ್ ಅಂದ್ರೆ ಅದು ಏನಾಗುತ್ತಾ? ಬಿ ಸಿ ಬೈ ಕ್ಯೂ ಆರ್ ಸಮ ಇರ್ತೈತಿ. ಬಿ ಸಿ ಬೈ ಕ್ಯೂ ಆರ್ ಇಸ್ ಈಕ್ವಲ್ ಟು ಏನು? ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್. ಹೌದಾ? ಅದೇ ರೀತಿ ಇದು ಒಂದು ಸೇಮ್ ಐತೆ ಅಂದ್ರೆ ಉಳಿದಂಥ ಎಲ್ಲ ಬಾಹುಗಳು ಸೇಮ್ ಇರಬೇಕು. ಯಾಕಂದ್ರೆ ಇವೆರಡು ಏನಾಗ್ಯಾವು? ಸಮರೂಪಿ ತ್ರಿಭುಜಗಳಾಗ್ಯಾವು. ಆದ್ದರಿಂದ ಏನದು? ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ
divided by PQ square is equal to BC divided by QR square is equal to AC divided by PR square ಸಾಧಿಸಿದೆ. ಏನಂತ ವಿಸ್ತೀರ್ಣ ಯಾವ್ದ್ಯಾವುದು ಎ ಬಿ ಸಿದು ಮತ್ತು ಪಿ ಕ್ಯೂ ಆರ್ನ ವಿಸ್ತೀರ್ಣ. ತ್ರಿಭುಜ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ನ ವಿಸ್ತೀರ್ಣ ಅದರ ಅನುಪಾತ, ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಈ ರೀತಿಯಾಗಿ ನಾವು ಸಾಧಿಸ್ತೀವಿ. ಓಕೆನಾ? ಫಸ್ಟಿಗೆ ನಾವು ಏನು ಮಾಡಿದ್ವಿ, ಡೆಫಿನೇಷನ್ ಹೇಳ್ಕೊಂಡ್ವಿ. ಹೆಂಗ? ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಅಂತ ತಗೊಂಡ್ವಿ. ಆಲ್ರೆಡಿ ಅವು ದತ್ತದೊಳಗೆ ಏನು ಕೊಟ್ಟಿದ್ದು, ಎರಡು ತ್ರಿಭುಜ ಅದಾವು, ಅವು ಸಮರೂಪಿಗಳದಾವು. ಹೌದಾ? ಈ ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಇವುಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಅಂತ ಸಾಧಿಸಿದ್ವಿ. ಓಕೆ, ಎರಡು ತ್ರಿಭುಜಗಳನ್ನು ಕೊಟ್ಟಿರ್ತಾವ, ವಿಸ್ತೀರ್ಣಗಳು ಸಮರೂಪಿಗಳಾಗಿರ್ತಾವು ಅಂತ ನಾವು ಸಾಧಿಸಿ ಈ ರೀತಿ ಮಾಡ್ಕೋತೀವಿ. ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವು, ಅವುಗಳ ವಿಸ್ತೀರ್ಣ ತಗೊತೀವಿ, ಆಮೇಲೆ ಅನುಪಾತ ತಗೋತೀವಿ, ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಅವು ಸಮ ಆಗ್ಯಾವು ಅಂತ ಸಾಧಿಸ್ತೀವಿ. ಸೊ ಇದ್ರ ಮೇಲೆ ಸ್ವಲ್ಪ ಉದಾಹರಣೆ ಲೆಕ್ಕ ಬಿಡಿಸಿ ಆಮೇಲೆ ಅಭ್ಯಾಸಕ್ಕೆ ಹೋಗೋಣ. ಉದಾಹರಣೆ ಲೆಕ್ಕ ಭಾಳ ಚಂದ ಕೊಟ್ಟಾವ ನೋಡ್ರಿ. ಇದರೊಳಗೆ ಏನು ಹೇಳುತ್ತೆ ಉದಾಹರಣೆ? ಉದಾಹರಣೆ ಡೈಗ್ರಾಮ್ ಕೊಟ್ಟಿದ್ದಾರೆ, ಡೈಗ್ರಾಮ್ ಹಾಕೊಂಡ್ಬಿಡೋಣ. ಎ ಬಿ ಸಿ ಎಕ್ಸ್ ವೈ. ಓಕೆ, ಎ ಬಿ ಸಿ ಮತ್ತು ಎಕ್ಸ್ ವೈ ಹಾಕೊಂಡ್ವಿ. ಎ ಬಿ ಸಿ ತ್ರಿಭುಜ ಎ ಬಿ ಸಿಯ ಎ ಸಿ ಬಾಹುವಿಗೆ ಸಮಾಂತರವಾಗಿ ಎಕ್ಸ್ ವೈ ರೇಖಾಖಂಡವನ್ನು ಎಳೆದಿದೆ. ಈ ರೇಖಾಖಂಡವು ತ್ರಿಭುಜವನ್ನು ಸಮ ವಿಸ್ತೀರ್ಣದ ಎರಡು ಭಾಗಗಳಾಗಿ ವಿಭಾಗಿಸಿದೆ. ಇದೈತಲ್ಲ ಸಮ ವಿಸ್ತೀರ್ಣ ನೋಡಿ, ಡೈಗ್ರಾಮಲ್ಲಿ ಮತ್ತು ಕ್ವಶನಲ್ಲಿ ಪ್ರಶ್ನೆಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಕ್ಸ್ ವೈ ಸಮಾಂತರ ಎ ಸಿ, ಎಕ್ಸ್ ವೈ ಸಮಾಂತರ ಎ ಸಿ ಇದೆ. ಸಮಾಂತರ ಅಷ್ಟೇ ಅಲ್ಲ, ಎ ಬಿ ಸಿ ತ್ರಿಭುಜವನ್ನು ಇದು ಸಮ ವಿಸ್ತೀರ್ಣದ ಎರಡು ಭಾಗಗಳನ್ನಾಗಿ ವಿಭಾಗಿಸಿದೆ. ಆಯಿತಾ? ಸೊ ಹೀಗೆ ವಿಭಾಗಿಸಿದ್ರೆ ಅನುಪಾತ ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ, ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿಯನ್ನು ಕಂಡುಹಿಡೀವಿ. ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿಯನ್ನು ಕಂಡುಹಿಡೀವಿ ಅಂತ ಹೇಳಲ್ಲ. ಓಕೆ, ಸೊ ಇವಾಗ ನಮ್ಗೆ ಗೊತ್ತೈತಿ ಏನಂತ ಕೊಟ್ಟಿದ್ದನ್ನು ಹಾಕೊಂಬಿಡೋಣ. ಎ ಬಿ ಸಿ ತ್ರಿಭುಜ ಐತಿ, ಎಕ್ಸ್ ವೈ ಸಮಾಂತರ ಎ ಸಿ ಐತಿ. ಈ ಎಕ್ಸ್ ವೈಯು ಎ ಬಿ ಸಿಯನ್ನು ಎರಡು ಸಮ ವಿಸ್ತೀರ್ಣದ ತ್ರಿಭುಜಗಳನ್ನಾಗಿ ವಿಭಾಗಿಸಿದೆ. ಹಾಗಾದ್ರೆ ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿಯನ್ನು ಕಂಡುಹಿಡೀವಿ ಅಂತ ಹೇಳುತ್ತಾ. ಎಕ್ಸ್ ವೈ ಸಮಾಂತರ ಎ ಸಿ, ಎಕ್ಸ್ ವೈ ಸಮಾಂತರ ಎ ಸಿ ಇದನ್ನು ನಾವು ದತ್ತ ಅಂತ ಹೇಳಿ ತಗೋತೀವಿ. ಇವಾಗ ಎ ಬಿ ಸಿ ಮತ್ತು ಬಿ ಎಕ್ಸ್ ವೈ, ಎ ಬಿ ಸಿ ಮತ್ತು ಎಕ್ಸ್ ಬಿ ವೈ ಇದು ಸಣ್ಣ ತ್ರಿಭುಜ ಮತ್ತು ದೊಡ್ಡ ತ್ರಿಭುಜಗಳನ್ನು ನಾವೇನು ತಗೋಬೇಕು, ಸಮರೂಪಿಗಳು ಅಂತ ಸಾಧಿಸಬೇಕು. ಏನು? ಎ ಇಸ್ ಈಕ್ವಲ್ ಟು ಎಕ್ಸ್, ಎ ಇಸ್ ಈಕ್ವಲ್ ಟು ಎಕ್ಸ್, ಹಾಗೆ ಸಿ ಇಸ್ ಈಕ್ವಲ್ ಟು ವೈ. ಯಾಕ? ಅನುರೂಪ ಕೋನ, ಅನುರೂಪ ಕೋನಗಳು.
ಎ ಇಸ್ ಈಕ್ವಲ್ ಟು ಎಕ್ಸ್, ಸಿ ಇಸ್ ಈಕ್ವಲ್ ಟು ವೈ ಅನುರೂಪ ಕೋನ. ಆದ್ದರಿಂದ 2 ಪಾಯಿಂಟ್ಸ್ ಸೇಮ್ ಆದ್ವಿಲ್ಲ. ಸೊ ಏನಾಗ್ತೈತಿ, ಎ ಬಿ ಸಿ ಸಮರೂಪಿ ಎಕ್ಸ್ ಬಿ ವೈ. ಈಗ ಎರಡು ಸಮ ಆದ್ಮ್ಯಾಗ ನಾವೇನಂತ ತಗೋತೀವಿ, ಅನುಪಾತ ತಗೋತೀವಿ. ಯಾವ್ದ್ಯಾವುದು, ಎ ಬಿ ಸಿ ಮತ್ತು ಎಕ್ಸ್ ಬಿ ವೈ. ಇದರೊಳಗೆ ಎ ಬಿ ಡಿವೈಡೆಡ್ ಬೈ ಎಕ್ಸ್ ಬಿ ಅಂತ ತಗೋತೀವಿ. ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಯಾವುದು, ಎಕ್ಸ್ ಬಿ ವೈ. ಇಲ್ಲಿ ನಾವೇನು ತಗೋತೀವಿ, ಎ ಬಿ ಅಂತ ತಗೊಂಡ್ವಿ ಅಂದ್ರೆ ಇಲ್ಲಿ ಎಕ್ಸ್ ಬಿ ಹೋಲ್ ಸ್ಕ್ವೇರ್ ಅಂತ ತಗೋತೀವಿ. ಎ ಬಿ ಡಿವೈಡೆಡ್ ಬೈ ಎಕ್ಸ್ ಬಿ ಹೋಲ್ ಸ್ಕ್ವೇರ್ ಇಕ್ವೇಶನ್ 1. ಯಾಕ, ಪ್ರಮೇಯ ಈಗ ತೊಗೊಂಡ್ವಲ್ಲ, ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಅಂತ ತೊಗೊಂಡ್ಬಿಡೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಂಬರ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನಾವು ನಂಬರ್ಸ್ ಮೆನ್ಷನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ. ಓಕೆ, ನಮಗೇನು ಗೊತ್ತೈತಿ, ಎ ಬಿ ಸಿ ಐತಲ್ಲ, 2 ಬಿ ಎಕ್ಸ್ ವೈ ಅಂತ ತಗೋತೀವಿ. ಯಾಕಂದ್ರೆ ಇದು ಎಷ್ಟೈತಿ, ಇದು ಅಷ್ಟೈತಿ. ಹಂಗಂದ್ರೆ ದೊಡ್ಡದು ಎಷ್ಟಾಗುತ್ತಾ, ಇದರ 2 ಪಟ್ಟು ಆಗುತ್ತಾ ಅಂತ ತಗೋತೀವಿ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು 2 ಪಟ್ಟು ಯಾವುದು, ಯಾವ ವಿಸ್ತೀರ್ಣ ತ್ರಿಭುಜ ಎಕ್ಸ್ ಬಿ ವೈ. ಇಂಥವು ಎಷ್ಟದವು, 2 ಒಳಗೊಂಡವು. ಓಕೆ, ಈಗ ನೋಡ್ರಿ, ಇದನ್ನು ಡಿವೈಡೆಡ್ ಬೈ ತಗೋವಿ. ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ಎಕ್ಸ್ ಬಿ ವೈ, ಹೌದಾ, ಇಸ್ ಈಕ್ವಲ್ ಟು ಏನಾಗುತ್ತಾ, 2 ಡಿವೈಡೆಡ್ ಬೈ 1. ಈಗ ನೋಡ್ರಿ, ಇದನ್ನ ಇಕ್ವೇಶನ್ 2 ಅನ್ನೋಣ. ಎಲ್ಲೂ ಎ ಬಿ ಸಿ ಡಿವೈಡೆಡ್ ಬೈ ಎಕ್ಸ್ ಬಿ ವೈ ಐತಿ, ಇಲ್ಲೂ ಎ ಬಿ ಸಿ ಡಿವೈಡೆಡ್ ಬೈ ಎಕ್ಸ್ ಬಿ ವೈ ಐತಿ. ಸೊ ಇವೆರಡು ಸಮ ಆದಮೇಲೆ ಈ ಕಡೆದು 2 ಸಮ ಆಗಬೇಕಿಲ್ಲ. ಹಂಗಂದ್ರೆ ಎ ಬಿ ಡಿವೈಡೆಡ್ ಬೈ ಎಕ್ಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2/1 ಇಸ್ ಈಕ್ವಲ್ ಟು 2/1 ಅಂತ ತಗೊಳ್ತೀವಿ. ಈ ಸ್ಕ್ವೇರ್ ಈ ಕಡೆ ಬಂದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತಾ. ನೋಡ್ರಿ, ಎ ಬಿ ಡಿವೈಡೆಡ್ ಬೈ ಎಕ್ಸ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1. ಎ ಬಿ ಡಿವೈಡೆಡ್ ಬೈ ಎಕ್ಸ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೆ 2ನೇ ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಅಂದ್ರೆ 1. ಈಗ ಇವೆರಡು ಉಲ್ಟಾ ಮಾಡ್ರಿ. ವ್ಯುತ್ಕ್ರಮಗೊಳಿಸಿದಾಗ ಎಕ್ಸ್ ಬಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 2. ವ್ಯುತ್ಕ್ರಮಗೊಳಿಸಿದಾಗ. ಓಕೆ, ಇವಾಗ ನೋಡ್ರಿ, ಎರಡೂ ಕಡೆನೂ ನಾನು ಏನು ಮಾಡ್ತೀನಿ, ಇವುಗಳನ್ನು 1ರಿಂದ ಮೈನಸ್ ಮಾಡ್ತೀನಿ. 1 ಮೈನಸ್ ಎಕ್ಸ್ ಬಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು 1 ಮೈನಸ್ 1/√2. ಇವೆರಡು ತೆಗೆದು ಉಳಿದಿದ್ದು ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಉಳಿತದೆ. ಈಗ ಎಲ್ ಸಿ ಎಮ್ ತೆಗಿರಿ. ಇಲ್ಲೇನಿಲ್ಲ ಅಂದ್ರೆ 1 ಇರುತ್ತೆ, ಹೌದಾ. ಸೊ 1 ಮತ್ತು ಎ ಬಿ ಲಸ ಅಂದ್ರೇನು, ಎ ಬಿ. ಸೊ ಇದೇನಾಗುತ್ತೆ, ಎ ಬಿ ಇಂಟು 1. ಈ ಕಡೆನೂ ಹಂಗೆ, ಕೆಳಗೇನಿಲ್ಲ ಅಂದ್ರೆ 1 ಇರುತ್ತೆ, ಲಸ ಏನಾಗುತ್ತೆ, √2. ಸೊ ಇಂಟು √2 ಇಂಟು 1. ನೋಡಿ, ಎ ಬಿ ಮೈನಸ್ ಎಕ್ಸ್ ಬಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು 1 ಇಂಟು √2 ಅಂದ್ರೆ √2, 1 ಇಂಟು 1 ಅಂದ್ರೆ 1 ಡಿವೈಡೆಡ್ ಬೈ √2. ಇಲ್ಲಿ ನೋಡ್ರಿ, ಎ ಬಿ ಒಳಗೆ ಎಕ್ಸ್ ಬಿ ಹೋತಂದ್ರೆ ಏನು ಉಳಿತೈತಿ, ಎ ಎಕ್ಸ್. ಟೋಟಲ್ ಒಳಗೆ ಇಷ್ಟನ್ನ ಕಳೆದ್ಬಿಟ್ನೆ ಅಂದ್ರೆ ಉಳಿಯೋದೇನು ಇಷ್ಟ, ಅಂದ್ರೆ ಏನದು, ಎ ಎಕ್ಸ್. ಎ ಬಿ ಒಳಗೆ ಎಕ್ಸ್ ಬಿ ಹೋದ್ರೆ ಏನು ಉಳಿತದ, ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ ವಿಚ್ ಇಸ್ ಈಕ್ವಲ್ ಟು √2 ಮೈನಸ್ 1 ಡಿವೈಡೆಡ್ ಬೈ √2. ಈ ಥರ ಆನ್ಸರ್ ಬರುತ್ತೆ. ನೋಡಿ, ಏನು ಮಾಡಿದ್ವಿ ನಾವು, ಒಂದು ತ್ರಿಭುಜ ಎ ಬಿ ಸಿಯನ್ನು ಕೊಟ್ಟಿದ್ದು, ಎಕ್ಸ್ ವೈ ಸಮಾಂತರ ಎ ಬಿ ಸಿ ಅಂತ ತಗೊಂಡಿದ್ವಿ. ಈ ಎಕ್ಸ್ ವೈ ರೇಖೆಯು ಈ ಎ ಬಿ ಸಿ ತ್ರಿಭುಜದ ವಿಸ್ತೀರ್ಣವನ್ನು 2
ಸಮ ತ್ರಿಭುಜದ ವಿಸ್ತೀರ್ಣಗಳಾಗಿ ವಿಭಾಗಿಸುತ್ತಾ. ಎಕ್ಸ್ ವೈ ನಾವು ಸಮಾಂತರವಾಗಿ ಹಾಕೊಂಡ್ಮೇಲೆ ಇಲ್ಲಿ ಮತ್ತೆ 2 ತ್ರಿಭುಜಗಳು ಉಂಟಾಗ್ತಾವು. ಸೊ ಇವೆಲ್ಲ ಏನಾಗಿರ್ತಾವಂದ್ರೆ 2 ಸಮ ವಿಸ್ತೀರ್ಣಗಳಾಗಿರ್ತಾವು ಅಂತ ದತ್ತದೊಳಗೆ ಹೇಳೈತಿ. ನಾವು ಅದನ್ನು ವಾಪಸ್ ಬರ್ಕೋತೀವಿ. ಎಕ್ಸ್ ವೈ ಸಮಾಂತರ ಎ ಸಿ, ಎಕ್ಸ್ ವೈ ಸಮಾಂತರ ಎ ಸಿ. ಸೊ ನೆಕ್ಸ್ಟ್ ಎ ಬಿ ಸಿ ಮತ್ತು ಎಕ್ಸ್ ಬಿ ವೈ 2 ತ್ರಿಭುಜ ಅದಾವು. ಎ ಬಿ ಸಿ ಎಕ್ಸ್ ಬಿ ವೈ ಇದರೊಳಗೆ ಎಕ್ಸ್ ಈಸ್ ಈಕ್ವಲ್ ಟು ಎ, ಹೌದಾ? ಎ ಈಸ್ ಈಕ್ವಲ್ ಟು ಎಕ್ಸ್ ಅನ್ನು ಎಕ್ಸ್ ಈಸ್ ಈಕ್ವಲ್ ಟು ಎ. ಯಾಕೆ? ಅನುರೂಪ ಕೋನ. ಅದೇ ರೀತಿ ಸಿ ಈಸ್ ಈಕ್ವಲ್ ಟು ವೈ, ಯಾಕಂದ್ರೆ ಅನುರೂಪ ಕೋನ. 2 ಕೋನಗಳು ಸಮ ಅದು. ಆದ್ದರಿಂದ ಇಲ್ಲೊಂದು ಬಿ ಈಸ್ ಈಕ್ವಲ್ ಟು ಬಿ ಅಂತ ತಗೋರಿ, ಸಾಮಾನ್ಯ ಕೋನ ಅಥವಾ ಉಳಿದ ಕೋನ ಅಂತ ಅನ್ನೋದು ತಗೊಳ್ಳಿ. ಸೊ ಏನಾಗುತ್ತೆ? ಸಮರೂಪಿ ತ್ರಿಭುಜ ಆಗುತ್ತೆ. ಯಾವುದು? ಎ ಬಿ ಸಿ ಸಮರೂಪಿ ಎಕ್ಸ್ ಬಿ ವೈ. ಓಕೆ. ಸೊ ನಮಗೆ ಪ್ರಮೇಯ ಏನು ಹೇಳಿತ್ತು? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ. 2 ತ್ರಿಭುಜಗಳ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು, 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಅಂತ ಹೇಳಿತ್ತು. ಹೌದಾ? ಸೊ ಅನುರೂಪ ಬಾಹು ಯಾವುದು? ಎ ಬಿ ಮತ್ತು ಎಕ್ಸ್ ಬಿ, ಎ ಬಿ ಡಿವೈಡೆಡ್ ಬೈ ಎಕ್ಸ್ ಬಿ ಹೋಲ್ ಸ್ಕ್ವೇರ್ ಅಂತ ತಗೊಂಡ್ವಿ. ಸೊ ಡೆಫಿನೇಷನಲ್ಲಿ ಏನು ಹೇಳಿತ್ತು? ಎ ಬಿ ಸಿ ಇದೆಯಲ್ಲ, ಇದು ಏನಾಗಿದೆ? ಎಕ್ಸ್ ವೈ ಮುಖಾಂತರ 2 ಸಮಭಾಗಗಳಾದಂತಹ ತ್ರಿಭುಜಗಳಾಗಿ ಡಿವೈಡ್ ಆಯಿತು. ಯಾವುದು? ಎ ಬಿ ಸಿ 2 ಸಮಭಾಗಗಳನ್ನು ಒಳಗೊಂಡಂತಹ ತ್ರಿಭುಜಗಳಾಗಿ ವಿಸ್ತೀರ್ಣಗಳ ತ್ರಿಭುಜಗಳಾಗಿ ವಿಂಗಡಣೆ ಆಯಿತು. ಸೊ ಅದಕ್ಕೆ ನಾ ಏನು ಮಾಡಿದೆ? 2 ಟೈಮ್ಸ್ ಆಫ್ ವಿಸ್ತೀರ್ಣ 2 ಗುಂಡ್ಲೆ ಅಂತ ತೊಗೊಂಡ್ವಿ ಎಕ್ಸ್ ಬಿ ವೈ. ಇದು ವಾಪಸ್ ಇಂಟು ಇದ್ದಿದ್ದು ಈ ಕಡೆ ಬಂದರೆ ಏನಾಗುತ್ತಾ? ಡಿವೈಡೆಡ್ ಬೈ ಎ ಬಿ ಸಿ ಡಿವೈಡೆಡ್ ಬೈ ಎಕ್ಸ್ ಬಿ ವೈಗಳ ವಿಸ್ತೀರ್ಣಗಳ ಅನುಪಾತ ಏನಾಯ್ತು? 2 ಇಲ್ಲೇ ಇತ್ತು, 2 ಡಿವೈಡೆಡ್ ಬೈ 1. ಇದನ್ನು ಇಕ್ವೇಷನ್ 2 ಒಂದೇ. ಈ ಕಡೆ ಸೇಮ್ ಐತಿ, ಸೊ ಬಿಟ್ಬಿಡ್ರಿ. ಸೊ ಇವೆರಡು ಏನಾಗ್ತಾವೆ? ಈಕ್ವಲ್ ಆಗ್ತಾವು. ಎ ಬಿ ಡಿವೈಡೆಡ್ ಬೈ ಎಕ್ಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 1 ಇತ್ತು. ಸೊ ಈ ಸ್ಕ್ವೇರ್ ಈ ಕಡೆ ಇಸ್ ಈಕ್ವಲ್ ಟು ದಾಟಿ ಬಂದರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಎ ಬಿ ಡಿವೈಡೆಡ್ ಬೈ ಎಕ್ಸ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಬೈ 1. ಸೊ ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೆ ಆ್ಯಸ್ ಇಟ್ ಈಸ್ 1 ಅಂದ್ರೆ 1 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 2 ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 2ನೇ. ಸೊ ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1. ಸೊ ಇದನ್ನೇನು ಮಾಡಿದೆ ನಾನು? ವ್ಯುತ್ಕ್ರಮಗೊಳಿಸಿದೆ. ಉಲ್ಟಾ ಎಕ್ಸ್ ಬಿ ಡಿವೈಡೆಡ್ ಬೈ ಎ ಬಿ ಆಯಿತು, 1 ಡಿವೈಡೆಡ್ ಬೈ ರೂಟ್ 2 ಆಯಿತು. ಸೊ ನಾ 2 ಕಡೆ ಏನು ಮಾಡಿದೆ? -1 1ರಿಂದ ಇವುಗಳನ್ನು ಮೈನಸ್ ಮಾಡಿದೆ. ಕೊಟ್ಟಿರುವಂತಹ ಕಂಟೆಂಟ್ ಇತ್ತಲ್ಲ, ಇದನ್ನು ಕೊಟ್ಟಿರುವಂಥದ್ದನ್ನು 1ರಿಂದ ಮೈನಸ್ ಮಾಡಿದೆ. 1 ಮೈನಸ್ ಎಕ್ಸ್ ಬಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು 1 ಮೈನಸ್ 1 ಡಿವೈಡೆಡ್ ಬೈ ರೂಟ್ 2. ಸೊ ಎಲ್ ಸಿ ಎಮ್ ತೆಗೆದಾಗ ಎ ಬಿ ಮೈನಸ್ ಎಕ್ಸ್ ಬಿ ಡಿವೈಡೆಡ್ ಬೈ ಎ ಬಿ ಆಯಿತು. ರೂಟ್ 2 ಮೈನಸ್ 1 ಡಿವೈಡೆಡ್ ಬೈ ರೂಟ್ 2. ಡೈಗ್ರಾಮ್ಗೆ ಹೋಗ್ತೀನಿ. ಎ ಬಿನಲ್ಲಿ ಎಕ್ಸ್ ಬಿ ಹೋದರೆ ಉಳಿಯೋದು ಎ ಎಕ್ಸ್. ಎ ಬಿನಲ್ಲಿ ಎಕ್ಸ್ ಬಿ ಹೋದರೆ ಎ ಎಕ್ಸ್ ಉಳಿಯುತ್ತೆ. ಸೊ ಎ ಎಕ್ಸ್ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ ಟು ರೂಟ್ 2 ಮೈನಸ್ 1 ಡಿವೈಡೆಡ್ ಬೈ ರೂಟ್ 2. ಅರ್ಥ ಆಯ್ತಲ್ಲ ಮಕ್ಕಳ? ಇವತ್ತು ನಾವೇನು ಮಾಡಿದ್ವಿ? ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಅದನ್ನು ಅಭ್ಯಾಸ ಮಾಡಿದ್ವಿ. ಹಾಗೆ ಅದರ ಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳನ್ನು ಸಾಲ್ವ್ ಮಾಡಿದ್ವಿ. ಇನ್ನು ನೆಕ್ಸ್ಟು 2.4 ಅಭ್ಯಾಸಕ್ಕೆ ಹೋಗೋಣ. ಸೊ 2.4 ಅಭ್ಯಾಸವನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ ಮನನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದು. ಓಕೆ, ಅದು ಮತ್ತು ಈ ಉದಾಹರಣೆ ವೆರಿ ಇಂಪಾರ್ಟೆಂಟ್ ಇವು. ಸೊ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಪ್ರಮೇಯವನ್ನು ನೀಟಾಗಿ ಬಿಡಿಸಿ. ಓಕೆನಾ? ಧನ್ಯವಾದಗಳು.